ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹೆಣ್ಣು ಹೊನ್ನು ಮಣ್ಣು ಅಂತ ಬಂದಾಗ ಮನುಷ್ಯನಾಗಿದ್ದವನು ರಾಕ್ಷಸನಾಗ್ತಾನೆ. ಈ ರೀತಿಯಾಗಿ ರಾಕ್ಷಸನಾದವನು ರಾಕ್ಷಸಿ ಕೃತ್ಯವನ್ನ ಎಸಗಿದಂಥ ಬೇಕಾದಷ್ಟು ಘಟನೆಗಳನ್ನ ನಮ್ಮ ನೆಲದಲ್ಲಿ ನಾವೆಲ್ಲರೂ ಕೂಡ ನೋಡ್ಬಿಟ್ಟಿದ್ದೇವೆ. ಇದೀಗ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಭೀಮಾ ತೀರ ಮತ್ತೊಮ್ಮೆ ಸುದ್ದಿಯಲ್ಲಿ ಇದೆ. ಅದಕ್ಕೊಂದು ರೀತಿಯಲ್ಲಿ ಭೀಮಾ ತೀರ ಅಂತ ಕರೆಯೋದೇ ತಪ್ಪು, ಆದರೆ ಜನಜನಿತ ಆಗಿ ಹೋಗಿಬಿಟ್ಟಿದೆ. ಭೀಮಾ ತೀರ ಅಂದಾಗಲೇ ಜನಕ್ಕೆ ಬೇಗ ಅರ್ಥ ಆಗೋದು. ಆ ಕಾರಣಕ್ಕಾಗಿ ನಾನು ಕೂಡ ಇಲ್ಲಿ ಭೀಮಾ ತೀರ ಎನ್ನುವಂಥ ಪದವನ್ನು ಬಳಸ್ತಾ ಇದ್ದೇನೆ. ಯಾಕೆ ಭೀಮಾ ತೀರ ಅಂತ ಹೇಳಿ ಕರಿತೀವಿ ಅಂದರೆ, ಭೀಮಾ ನದಿ ಹರಿಯುತ್ತಲ್ಲ, ಅದರ ದಡದಲ್ಲಿ ಪ್ರಮುಖವಾಗಿ ವಿಜಯಪುರ, ಆ ಕಡೆ ಕಲಬುರಗಿ, ಆ ಕಡೆ ಮಹಾರಾಷ್ಟ್ರ ಒಂದಷ್ಟು ಭಾಗಗಳು ಅವೆಲ್ಲವೂ ಕೂಡ ಬರುತ್ತೆ. ಅಲ್ಲಿ ಒಂದಷ್ಟು ರಾಕ್ಷಸಿ ಕೃತ್ಯಗಳು ಆಗಾಗ ನಡೀತಾ ಇರುತ್ತೆ. ಅಲ್ಲಿ ಹರಿದಂಥ ರಕ್ತಕ್ಕೆ ಲೆಕ್ಕವೇ ಇಲ್ಲ, ಉರುಳಿದಂಥ ತಲೆಗೆ ಲೆಕ್ಕವೇ ಇಲ್ಲ, ಆಗಾಗ ಗುಂಡಿನ ಮೊರೆತ ಎಲ್ಲವೂ ಕೂಡ ಕೇಳ್ತಾನೆ ಇರುತ್ತೆ. ನಿಮಗೆ ಭೀಮಾ ತೀರ ಅಂದಾಗ ನಿಮಗೆ ಬೈರಗೊಂಡ ಚೊಡಚಣ ಫ್ಯಾಮಿಲಿಯ ಸಂಘರ್ಷ ನೆನಪಾಗುತ್ತೆ. ಈ ಚಂದಪ್ಪ ಹರಿಜನ, ಬಾಗಪ್ಪ ಹರಿಜನ ಇಂಥ ಹೆಸರನ್ನು ಕೂಡ ನೀವು ಕೇಳಿರ್ತೀರಿ. ಪುಸ್ತಕ ಬಂದಿದೆ, ಸಿನಿಮಾಗಳೆಲ್ಲವೂ ಕೂಡ ಬಂದಿದೆ. ಆಗಾಗ ಭೀಮಾ ತೀರ ಸದ್ದು ಮಾಡಿ ತಣ್ಣಗಾಗ್ತಾ ಇತ್ತು. ಆದರೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಅಲ್ಲಿ ಇದ್ದೇ ಇರುತ್ತೆ. ಅದೆಷ್ಟೇ ಅಲ್ಲಿ ಲ್ಯಾಂಡ್ ಆರ್ಡರ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಪಟ್ಟರೂ ಕೂಡ ಜನ ಆಗಾಗ ರಾಕ್ಷಸರಾಗ್ತಾನೆ ಇರ್ತಾರೆ, ರಾಕ್ಷಸಿ ಕೃತ್ಯವನ್ನ ಎಸಗ್ತಾನೆ ಇರ್ತಾರೆ. ಯಾವ ಕಾರಣಕ್ಕಾಗಿ? ಅದೇ ಹೆಣ್ಣಿನ ವಿಚಾರಕ್ಕಾಗಿ, ಅದೇ ಹೊನ್ನು, ಅದೇ ಮಣ್ಣಿನ ವಿಚಾರಕ್ಕಾಗಿ ವೈಷಮ್ಯ, ಅವಮಾನ, ಅಪಮಾನ, ಇನ್ನು ಯಾವುದ್ಯಾವುದೋ ಕಾರಣಗಳಿಗಾಗಿ ಅಲ್ಲಿ ರಕ್ತ ಹರಿತಾನೆ ಇರುತ್ತೆ. ಈಗ ಮತ್ತೊಮ್ಮೆ ಅದೇ ಭೀಮಾ ತೀರ ಸದ್ದು ಮಾಡ್ತಾ ಇದೆ, ಸುದ್ದಿಯಲ್ಲಿ ಇದೆ. ಈ ಬಾರಿ ಕೂಡ ಹತ್ಯೆಯಾಗಿದ್ದು ಒಂದೇ ಕುಟುಂಬದ 5 ಮಂದಿ ಸೇರಿದಂತೆ 6 ಮಂದಿಯನ್ನ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ನನಗೆ ಅನ್ಸೋದೇನಪ್ಪ ಅಂದ್ರೆ, ಇವ್ರು ಯಾರಿಗೂ ನಮ್ಮ ಕಾನೂನಿನ ಬಗ್ಗೆ ಕಿಂಚಿತ್ತು ಭಯ ಇಲ್ವಾ? ಜೈಲು, ಕಾನೂನು, ಮತ್ತೊಂದು ಮಗದೊಂದು, ಅದ್ಯಾವುದ್ರ ಬಗ್ಗೆಯೂ ಕೂಡ ಇವ್ರಿಗೆ ಯೋಚನೆ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾವುದ್ಯಾವುದೋ ವೈಷಮ್ಯಕ್ಕೆ, ಯಾವುದ್ಯಾವುದೋ ಗಲಾಟೆಗೆ ಇವ್ರು ಹೋಗೋದೇ ಕತ್ತಿ ಹಿಡಿಯೋದು, ಇಲ್ಲ ಅಂತಂದ್ರೆ ಪಿಸ್ತೂಲ್ ತಗೊಂಡು ಶೂಟ್ ಮಾಡೇ ಬಿಡೋದು. ಈಗಲೂ ಕೂಡ ಹಾಗೆ ಆಗಿಬಿಟ್ಟಿದೆ. ಒಂದು ಭೂಮಿಯ ವಿಚಾರಕ್ಕೆ ಅಥವಾ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 6 ಮಂದಿಯನ್ನ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಅದರಲ್ಲೂ ಕೂಡ ಈ ಕೊಲೆ ಆದಂಥವ್ರು ಇದ್ದಾರಲ್ಲ, ಅವ್ರದ್ದು ಯಾವ ತಪ್ಪು ಕೂಡ ಇಲ್ಲ. ಅವರು ಕೇವಲ ಜಮೀನನ್ನ ಖರೀದಿ ಮಾಡಿದ ಕಾರಣಕ್ಕಾಗಿ, ಆ ಜಮೀನಲ್ಲಿ ನಾವೇನೋ ಮಾಡಬೇಕು ಅಂತ ಬಯಸಿದಂಥ ಕಾರಣಕ್ಕಾಗಿ ಇವತ್ತು ಬರ್ಬರವಾಗಿ ಕೊಲೆ ಆಗುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಏನಿದು ಘಟನೆ? ಸಂಪೂರ್ಣವಾದಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಘಟನೆ ನಡೆದಿದ್ದು ವಿಜಯಪುರದ ಚೊಡಚಣದ ಗೋವಿಂದಪುರ ಎನ್ನುವಂಥ ಭಾಗದಲ್ಲಿ. ನಿನ್ನೆ ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ನಡೆದಂತಹ ಕೃತ್ಯ ಇದು. ಅಲ್ಲಿ ಹೆಚ್ಚು ಕಡಿಮೆ 6 ರಿಂದ 8 ಮಂದಿ ಆ ಜಮೀನನ್ನ, ಹೆಚ್ಚು ಕಡಿಮೆ ಒಂದು 25 ಎಕರೆ ಜಮೀನದು, ಅದನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ JCBಯಲ್ಲಿ ಎಲ್ಲವನ್ನೂ ಕೂಡ ಕ್ಲೀನ್ ಮಾಡಿ ಅಲ್ಲಿ ಕೃಷಿ ಚಟುವಟಿಕೆಗೆ ಅದನ್ನ ಸಿದ್ಧಪಡಿಸ್ತಾ ಇದ್ರು. ಹೆಚ್ಚು ಕಡಿಮೆ ಒಂದು 15 ದಿನಗಳಿಂದಲೂ ಕೂಡ ಆ ಕೆಲಸ ಆಗ್ತಾ ಇತ್ತು. ನಿನ್ನೆಯೂ ಕೂಡ ಅದೇ ಮಾದರಿಯಲ್ಲಿ ಕೆಲಸ ಆಗ್ತಾ ಇತ್ತು. ಹೀಗೆ ಕೆಲಸ ಆಗುವಂತಹ ಸಂದರ್ಭದಲ್ಲಿಯೇ ಒಂದು 25 ರಿಂದ 30 ಜನರ ತಂಡ ಬೈಕಿನಲ್ಲಿ ಬರುತ್ತೆ. ಕೈಯಲ್ಲಿ ಈ ಕಬ್ಬನ್ನ ಕಟಾವು ಮಾಡುವಂತ ಕತ್ತಿ ಇತ್ತಲ್ಲ, ಆ ಕತ್ತಿ ಇರುತ್ತೆ. ಹಾಗೆ ಕಂಟ್ರಿ ಪಿಸ್ತೂಲನ್ನ ಕೂಡ ಹಿಡ್ಕೊಂಡು ಬಂದಿರ್ತಾರೆ, ಕಾರದ ಪುಡಿಯನ್ನು ಕೂಡ ಹಿಡ್ಕೊಂಡು ಬಂದಿರ್ತಾರೆ. ಈ 10 ಜನ ಅಥವಾ 8 ಜನ ಏನು ಕೆಲಸವನ್ನ ಮಾಡ್ತಾ ಇದ್ರು, ಅವ್ರ ಜೊತೆಗೆ ಜಗಳಕ್ಕೆ ಇಳಿತಾರೆ. ಅದಾದ ಬಳಿಕ ಅವರ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಲಾಗುತ್ತೆ. ಒಂದಷ್ಟು ಮಂದಿ ಆ ಕಂಟ್ರಿ ಪಿಸ್ತೂಲಿಂದ ಶೂಟ್ ಮಾಡಿದ್ರೆ, ಇನ್ನೊಂದಷ್ಟು ಮಂದಿ ಕಬ್ಬು ಕಟಾವು ಮಾಡುವಂತ ಕತ್ತಿಯಿಂದ ಎಲ್ಲರ ತಲೆಯನ್ನ ಕೊಚ್ಚೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ರಕ್ತ ಹರಿದಿದೆ. ಸ್ಪಾಟ್ನಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 5 ಮಂದಿ ಒಂದೇ ಕುಟುಂಬಕ್ಕೆ ಸೇರಿದಂಥವರು, ಇನ್ನೊಬ್ರು ಅಲ್ಲಿ ಕೆಲಸಕ್ಕೆ ಅಂತ ಬಂದಂಥವರು ಅಥವಾ ಈ ಕಟ್ಟಿಗೆಯನ್ನ ಕಡಿತಾರಲ್ಲ ಅದನ್ನ ತಗೊಂಡೋಗಕ್ಕೆ ಅಂತ ಬಂದಂತ ಇನ್ನೊಬ್ರು ಕೂಡ ಆ ಸಂದರ್ಭದಲ್ಲಿ ಸಾವನ್ನಪ್ಪುವಂತ ಪರಿಸ್ಥಿತಿ ಎದುರಾಗಿದೆ. ಸಾವನ್ನಪ್ಪಿದವರ ವಿವರವನ್ನ ಗಮನಿಸೋದಾದ್ರೆ, ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ ಚಂದ್ರಶೇಖರ ನಿರಾಳೆ ಅಂತ ಹೇಳಿ 58 ವಯಸ್ಸು, ಅವರ ಸಹೋದರರಾಗಿರುವಂತಹ ದುಂಡಪ್ಪ ನಿರಾಳೆ, ಶಿವಪುತ್ರಪ್ಪ ನಿರಾಳೆ, ಹಾಗೆ ಸಂಬಂಧಿಕರಾಗಿರುವಂತ ರಾಹುಲ ನಿರಾಳೆ, ಸಮರ್ಥ ನಿರಾಳೆ, ಅಂದ್ರೆ ಅವರ ಮಕ್ಕಳೇ, 28-27 ವರ್ಷ ವಯಸ್ಸಿನ ಆಸುಪಾಸು. ಹಾಗೆ ಸಹಚರ ಶಬ್ಬೀರ ನಾದಾಫ್ ಅಂತ ಹೇಳಿ ಅವರು ಕೂಡ ಕೊಲೆಯಾಗಿದ್ದಾರೆ. ಇನ್ನೊಂದು 3 ಜನಕ್ಕೆ ಗಾಯ ಆಗಿದೆ. ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗಾದ್ರೆ ಘಟನೆಗೆ ಕಾರಣ ಏನು, ಇದರ ಹಿನ್ನೆಲೆ ಏನು, ಆ ವಿವರವನ್ನ ಗಮನಿಸ್ತಾ ಹೋಗೋಣ. ಎಷ್ಟರ ಮಟ್ಟಿಗೆ ಆ ಭಾಗದಲ್ಲಿ ವೈಷಮ್ಯ ಅಥವಾ ಜಿದ್ದು ಎಲ್ಲವೂ ಕೂಡ ಇದೆ ಅನ್ನೋದು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಬಂಧುಗಳೇ, ನಾವು 2015ಕ್ಕೆ ಹೋಗಬೇಕಾಗತ್ತೆ. ಹಾಗೇನಾಗಿತ್ತು ಅಂದ್ರೆ, ಇದೇ ಗೋವಿಂದಪುರ ಭಾಗದಲ್ಲಿ ಒಂದು ಘಟನೆ ನಡೆದು ಹೋಗಿಬಿಟ್ಟಿತ್ತು. ಏನದು ಘಟನೆ ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋದಾದ್ರೆ, ಅಲ್ಲಿ ತಳವಾರ ಸಮುದಾಯಕ್ಕೆ ಸೇರಿದಂತ ಕಲ್ಲನಗೌಡ ಪಾಟೀಲ್ ಅನ್ನುವಂಥವರ ಪುತ್ರ ಶಿವಾನಂದ ತಳವಾರ್ ಅಂತ ಹೇಳಿ, ಅದೇ ಭಾಗದಲ್ಲಿ ತೇಲಿ ಎನ್ನುವಂತ ಒಂದು ಕುಟುಂಬ ಇರುತ್ತೆ. ಶಶಿಕಾಂತ ತೇಲಿ ಅಂತ ಹೇಳಿ ಆ ಕುಟುಂಬದ ಮುಖ್ಯಸ್ಥರು. ಒಟ್ಟಾರೆಯಾಗಿ ಆ ಕುಟುಂಬಕ್ಕೆ ತೇಲಿ ಕುಟುಂಬ ಅಂತ ಕರಿತಾ ಇದ್ವಿ. ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆಯಿಂದ ತೇಲಿ ಕುಟುಂಬ, ಮತ್ತೊಂದು ಕಡೆಯಿಂದ ಈ ತಳವಾರ ಸಮುದಾಯಕ್ಕೆ ಸೇರಿದಂಥವರು. ಆ ತಳವಾರ ಸಮುದಾಯಕ್ಕೆ ಸೇರಿದಂತ ಓರ್ವ ಯುವಕ ಏನು ಮಾಡ್ತಾನೆ ಆತ ಅಂದ್ರೆ, ಈ ತೇಲಿ ಕುಟುಂಬದ ಶಿವಾನಂದ ತಳವಾರ್ ಅಂತ ಹೇಳತ್ತಾನೆ ಹೆಸರು, ತೇಲಿ ಕುಟುಂಬದ ಓರ್ವ ಹೆಣ್ಣು ಮಗಳನ್ನ
ಆತ ಪ್ರೀತಿಸಿದ್ನೋ ಅಥವಾ ಇನ್ನೇನು ಮಾಡಿದ್ನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆಕೆಯನ್ನ ಕರ್ಕೊಂಡು ಹೋಗಿ ಅಥವಾ ಕಿಡ್ನಾಪ್ ಮಾಡಿ ಅಂತ ಹೇಳಲಾಗುತ್ತೆ. ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಮದುವೆ ಆಗಿ ಬಿಡ್ತಾನೆ. ಮದುವೆ ಆಗ್ತಾ ಇದ್ದ ಹಾಗೆ ತೇಲಿ ಕುಟುಂಬ ನಕಶುಕಾಂತ ಖುದ್ದು ಹೋಗಿಬಿಡುತ್ತೆ. ಏನಾದ್ರೂ ಮಾಡಿ ಸೇಡ್ ತೀರಿಸ್ಕೊಳ್ಬೇಕು ಅಂತ ಪ್ಲಾನ್ ಅನ್ನ ಮಾಡುತ್ತೆ. ಆ ತೇಲಿ ಕುಟುಂಬಕ್ಕೆ ಸೇರಿದಂತ 4 ಮಂದಿ ಏನ್ ಮಾಡ್ತಾರೆ ಅಂದ್ರೆ, ಈ ಶಿವಾನಂದ ತಳವಾರನನ್ನ, ಅಂದ್ರೆ ಅವ್ರ ಮನೆಯ ಹೆಣ್ಮಗಳನ್ನ ಕರ್ಕೊಂಡು ಹೋಗಿದ್ದ ಶಿವಾನಂದ ತಳವಾರನನ್ನ ಅತ್ಯಂತ ಬರ್ಬರವಾಗಿ ಆತನನ್ನ ಸಾಯಿಸಿ ಬಿಡ್ತಾರೆ. ಅದಾದ ನಂತರ ಈ ತೇಲಿ ಕುಟುಂಬದವರೆಲ್ಲರೂ ಕೂಡ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ. 4 ಮಂದಿ ಸುದೀರ್ಘ ಅವಧಿಯವರೆಗೆ ಜೈಲಲ್ಲೇ ಇರ್ತಾರೆ. ಜೈಲು ಶಿಕ್ಷೆಯನ್ನ ಅನುಭವಿಸಿ 2024 ಸಂದರ್ಭದಲ್ಲಿ ಜೈಲಿನಿಂದ ಹೊರಗಡೆ ಬಂದುಬಿಟ್ಟಿದ್ರು. ಈ ತೇಲಿ ಕುಟುಂಬಕ್ಕೆ ಹೆಚ್ಚು ಕಡಿಮೆ 30 ಎಕರೆ ಜಮೀನು ಇರುತ್ತೆ. ಈ ಕೊಲೆ ಆದ ಬಳಿಕ ಅಥವಾ ಅವರೆಲ್ಲರೂ ಕೂಡ ಜೈಲು ಸೇರಿದ ಬಳಿಕ ಆ ಜಮೀನಲ್ಲಿ ಯಾವುದೇ ಕೃಷಿ ಚಟುವಟಿಕೆಯನ್ನು ಕೂಡ ಮಾಡ್ತಾ ಇರಲಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಕುಟುಂಬದ ಸದಸ್ಯರನ್ನ ಕಳ್ಕೊಂಡಿದ್ದಂತಹ ತಳವಾರ ಸಮುದಾಯದವರು ಇದ್ರಲ್ಲ, ಅವರು ಇಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರಲಿಲ್ಲ. ಈ ತೇಲಿ ಕುಟುಂಬದವರು ಗಾಣಿಗ ಸಮುದಾಯಕ್ಕೆ ಸೇರಿದಂತವರು, ಯಾವುದೇ ಕೃಷಿ ಚಟುವಟಿಕೆಗೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಅದಾದ ಬಳಿಕ ಈ ತೇಲಿ ಕುಟುಂಬದವರು ಆ ಜಮೀನಿನ ಮಾರಾಟಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ರು, ಆದ್ರೆ ಮಾರಾಟಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಯಾರಾದರೂ ಜಮೀನು ಖರೀದಿಗೆ ಬರ್ತಾ ಇದ್ರೆ ಅವ್ರನ್ನ ಹೆದರಿಸಿ ಕಳಿಸ್ತಾ ಇದ್ರು ಈ ತಳವಾರ ಸಮುದಾಯದ ಆ ಕುಟುಂಬದವರು, ಅಥವಾ ಅದರ ಹತ್ರನೂ ಕೂಡ ಯಾರನ್ನೂ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಇಂಥದ್ದೆಲ್ಲವೂ ಕೂಡ ಆಗ್ತಾನೆ ಇತ್ತು. ಈ ಕಾರಣಕ್ಕಾಗಿ ಒಂದು ಕಾಲದಲ್ಲಿ ಸಮೃದ್ಧವಾಗಿ ಕೃಷಿ ಚಟುವಟಿಕೆ ನಡೀತಾ ಇದ್ದಂತ 30 ಎಕರೆ ಜಮೀನು ಪಾಳು ಬಿದ್ದು ಹೋಗಿತ್ತು. ಯಾರು ಏನೂ ಕೂಡ ಮಾಡ್ತಾ ಇರಲಿಲ್ಲ. ಪ್ರಯೋಜನಕ್ಕೆ ಬಾರದಂತ ಸ್ಥಿತಿಯಲ್ಲಿತ್ತು ಫಲವತ್ತಾದಂತ ಜಮೀನು. ಹೀಗಿದ್ದಾಗಲೇ ಏನಾಗುತ್ತೆ ಅಂದ್ರೆ, ಈ ಚಡಚಣ ತಾಲೂಕಿನ ಈಗ ಕೊಲೆಯಾದಂತ ನಿರಾಳೆ ಕುಟುಂಬದವರು ಏನ್ ಮಾಡ್ಬಿಡ್ತಾರೆ, ಆ ಜಮೀನು ಖರೀದಿಗೆ ಅಂತ ಬರ್ತಾರೆ. ಜಮೀನು ಖರೀದಿಗೆ ಬಂದಂತ ಸಂದರ್ಭದಲ್ಲಿ ಮೊದಲಿಂದಲೂ ಅಲ್ಲಿ ಕೃಷಿ ಚಟುವಟಿಕೆಗೆ ಯಾರು ಅಡ್ಡಗಾಲನ್ನ ಹಾಕ್ತಾ ಇದ್ರು, ಅವರು ಮತ್ತೊಮ್ಮೆ ಅಡ್ಡಗಾಲನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ನೀವು ಜಮೀನನ್ನ ಖರೀದಿ ಮಾಡಬಾರ್ದು, ಅಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಬಾರ್ದು, ನಮಗೆ ಹಳೆ ವೈಷಮ್ಯ ಇದೆ, ಆ ಕಾರಣಕ್ಕಾಗಿ ನಾವು ಅಡ್ಡಗಾಲ ಹಾಕ್ತಾ ಇದೀವಿ. ಜೊತೆಗೆ ಆ ಕುಟುಂಬದ ತೇಲಿ ಕುಟುಂಬದ ಹೆಣ್ಮಗಳೊಬ್ಳು ನಮ್ಮ ಮನೆಯಲ್ಲಿದ್ದಾಳೆ, ಶಿವಾನಂದ ತಳವಾರನ ಹೆಂಡತಿ, ಆಕೆಯೊಬ್ಳು ನಮ್ಮ ಮನೆಯಲ್ಲಿದ್ದಾಳೆ. ಹೀಗಾಗಿ ಆ ಜಮೀನು ನಮಗೆ ಸೇರಬೇಕು ಎನ್ನುವಂತ ಮನಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಆ ಕಾರಣಕ್ಕಾಗಿ ಅವ್ರು ಹೇಳ್ತಾರೆ, ಯಾವ ಕಾರಣಕ್ಕೂ ನೀವು ಜಮೀನನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿ. ಆದ್ರೆ ನಿರಾಳೆ ಕುಟುಂಬದವರು ಆ ಜಮೀನಿನ ಬಗ್ಗೆ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿದ್ರು. ಜೊತೆಗೆ ಅವರು ಕೂಡ ರಾಜಕಾರಣದಲ್ಲಿ ಇದ್ದಂಥವ್ರು. ಆ ಕಾರಣಕ್ಕಾಗಿ ಅವರು ಜಾಸ್ತಿ ಯೋಚನೆ ಮಾಡಲಿಲ್ಲ ಅಥವಾ ಹೆದರಲಿಲ್ಲ. ಅವರು ಜಮೀನನ್ನ ಖರೀದಿ ಮಾಡಿಬಿಡ್ತಾರೆ. ಹೆಚ್ಚು ಕಡಿಮೆ 1 ತಿಂಗಳ ಹಿಂದೆ ಜಮೀನು ಖರೀದಿ ಆದ ಬಳಿಕವೂ ಕೂಡ ಈ ನಿರಾಳೆ ಕುಟುಂಬ ಹಾಗೆ ಆ ತಳವಾರ ಸಮುದಾಯದವರಿಗೆ ನಿರಂತರವಾಗಿ ಒಂದು ಸಂಘರ್ಷ ಎಲ್ಲವೂ ಕೂಡ ಶುರುವಾಗಿಬಿಟ್ಟಿತ್ತು. ಈ ನಿರಾಳೆ ಫ್ಯಾಮಿಲಿ ಅವ್ರದ್ದು ಯಾವುದೂ ತಪ್ಪಿಲ್ಲ, ಅವ್ರು ಜಮೀನು ಖರೀದಿ ಮಾಡಿದ್ದಷ್ಟೇ. ಅವ್ರಿಗೆ ಬಹಳ ಇಷ್ಟ ಆಯಿತು, ಅವರು ಬೇಡ ಖರೀದಿ ಮಾಡಬೇಡಿ ಅಂದ್ರೂ ಕೂಡ ಇವರು ಖರೀದಿಯನ್ನು ಮಾಡ್ತಾರೆ. ಮೊದಲು ಸಂಘರ್ಷ ನಡೀತಾ ಇದ್ದಿದ್ದು ಈ ತೇಲಿ ಕುಟುಂಬ ಹಾಗೆ ತಳವಾರ ಸಮುದಾಯದವರಿಗೆ, ಅದೇ ಆ ಹೆಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಈಗ ಏನಾಗ್ಬಿಡ್ತು, ತೇಲಿ ಕುಟುಂಬ ನಿರಾಳೆ ಕುಟುಂಬಕ್ಕೆ ಜಮೀನನ್ನ ಮಾರಾಟ ಮಾಡಿದಂತ ಕಾರಣಕ್ಕಾಗಿ ನಿರಾಳೆ ಕುಟುಂಬ ವರ್ಸಸ್ ಆ ತಳವಾರ ಸಮುದಾಯ ಎನ್ನುವಂತ ರೀತಿಯಲ್ಲಿ ಆಯ್ತು. 1 ತಿಂಗಳಿಂದ ಗಲಾಟೆ ಆಗ್ತಾನೆ ಇತ್ತಂತೆ. ಆಗಾಗ ಜಮೀನಿಗೆ ಬಂದು ಕಿರಿಕ್ ಮಾಡೋದು ಅಂಥದ್ದೆಲ್ಲವನ್ನೂ ಕೂಡ ಮಾಡ್ತಾನೆ ಇದ್ರಂತೆ. ಈ ನಿರಾಳೆ ಫ್ಯಾಮಿಲಿಯವರು ಏನ್ ಮಾಡಿದ್ರು, ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಹೋಗಿ ದೂರನ್ನ ಕೊಟ್ಟು ಬಂದಿದ್ರಂತೆ. ಆದ್ರೆ ಪೊಲೀಸರು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಎನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಪೊಲೀಸರು ಆಗ್ಲೇ ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಹುಡುಕುವಂತ ಕೆಲಸವನ್ನ ಮಾಡಿದ್ರೆ ಇವತ್ತು ಇಷ್ಟು ಜನರ ಸಾವಾಗ್ತಿರ್ಲಿಲ್ಲ ಎನ್ನುವಂತ ರೀತಿಯಲ್ಲಿ ಒಟ್ಟಾರೆಯಾಗಿ ಗಲಾಟೆ ಆಗ್ತಾನೆ ಇತ್ತು. ಅಂತಿಮವಾಗಿ ಕೂತು ಮಾತನಾಡಿದ್ರಂತೆ. ಕೂತು ಮಾತನಾಡಿದ ಸಂದರ್ಭದಲ್ಲೂ ಕೂಡ ಅವರು ಹೆದರಿಸಿದ್ದಾರೆ ಇವರಿಗೆ, ನಿರಾಳೆ ಫ್ಯಾಮಿಲಿ ಅವರಿಗೆ, ಈ ಜಮೀನನ್ನು ನೀವು ಬಿಟ್ಟು ಹೋಗಬೇಕು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಯನ್ನು ಮಾಡಬಾರ್ದು ಅಂತ ಹೇಳಿ. ಆದ್ರೆ ನಿರಾಳೆ ಫ್ಯಾಮಿಲಿ ರಾಜಕೀಯ ಹಿನ್ನೆಲೆ ಇದ್ದಂತ ಕಾರಣಕ್ಕಾಗಿ ಯಾವುದನ್ನು ಕೂಡ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಅಂತಿಮವಾಗಿ ಇದೇ ಕಾರಣಕ್ಕಾಗಿ ಏನು ಮಾಡ್ತಾರೆ, ಯಾವುದೇ ತಪ್ಪನ್ನ ಮಾಡದಂತ ನಿರಾಳೆ ಫ್ಯಾಮಿಲಿ ಅವರನ್ನ ಬಂದು 25ರಿಂದ 30 ಜನರ ತಂಡ ಕೊಚ್ಚಿ ಕೊಲೆ ಮಾಡಿ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದು ಹೋಗಿಬಿಟ್ಟಿದೆ. ನೋಡಿ, ಒಂದು ಕಾಲದಲ್ಲಿ ಗಲಾಟೆ ಆಗಿದ್ದು ಹೆಣ್ಣಿನ ವಿಚಾರಕ್ಕೆ, ಆ ಹೆಣ್ಣಿನ ವಿಚಾರಕ್ಕೆ ಒಂದು ಕೊಲೆ ಆಯಿತು, ಅವರೆಲ್ಲರೂ ಕೂಡ ಜೈಲು ಸೇರಿದ್ದು ಕೂಡ ಆಯಿತು. ಆದ್ರೆ ಈಗ ಮತ್ತೊಮ್ಮೆ ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಾಗ ಎಷ್ಟರ ಮಟ್ಟಿಗೆ ಭೀಕರವಾದಂತಹ ಹತ್ಯೆ ಆಗಿದೆ. ಇದೆಲ್ಲವೂ ನಿಲ್ಲೋದು ಯಾವಾಗ ಅಂತ, ಈ ಅಲೋಕ್ ಕುಮಾರ್ ಅವರು ಹಿಂದೆ ಆ ಭಾಗದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಜನರನ್ನ ಸಂಧಾನ ಮಾಡಿಸುವಂತ ಕೆಲಸವನ್ನ ಮಾಡಿದ್ರು. ಒಂದು ಹಂತಕ್ಕೆಲ್ಲವೂ ಕೂಡ ತಣ್ಣಗಾಗಿಬಿಟ್ಟಿತ್ತು. ಆದ್ರೆ ಇದೀಗ ಮತ್ತೊಮ್ಮೆ ಇತ್ತೀಚೆಗೊಂದು ಹತ್ಯೆ ಆಗಿತ್ತು, ನೀವೆಲ್ಲರೂ ಕೂಡ ಗಮನಿಸಿದ್ರಿ, ಬಾಗಪ್ಪ ಹರಿಜನ. ಇದೀಗ ಮತ್ತೊಮ್ಮೆ ಅದೇ ಭೀಮಾ ತೀರ ಬೇರೊಂದು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ದು ಮಾಡ್ತಾ ಇದೆ. ನಾನು ಮೂಡುವಂತ ಪ್ರಶ್ನೆ ಅದೇ, ಅವರು ಯಾರು ಹಾಗಾದ್ರೆ ಮನುಷ್ಯರೇ ಅಲ್ವಾ? ರಾಕ್ಷಸ ಮನಸ್ಥಿತಿಯವರ? ಸಣ್ಣ ಪುಟ್ಟ ವಿಚಾರಕ್ಕೂ ಮನುಷ್ಯನನ್ನ ಕೊಲ್ಲುವ ಹಂತಕ್ಕೆ ಹೋಗ್ಬಿಡ್ತಾರ? ಒಂದು ಕತ್ತಿಯನ್ನ ತಗೊಂಡು ಒಬ್ಬನ ತಲೆಯನ್ನ ಕಡಿಯೋದಷ್ಟು ಸುಲಭವ? ಹಾಗಾದ್ರೆ ಕಂಟ್ರಿ ಪಿಸ್ತೂಲ್ ತಂದು ಶೂಟ್ ಮಾಡಿ ಒಬ್ಬರನ್ನ ಸಾಯಿಸೋದು ಹಾಗಾದ್ರೆ ಅವರೆಲ್ಲರಿಗೂ ಕೂಡ ಅಷ್ಟು ಸುಲಭ ಆಗಿಬಿಟ್ಟಿದ್ಯಾ? ಅಲ್ಲಿ ಕಾನೂನು ಬಿಗಿ ಇಲ್ವಾ? ಕಾನೂನು ಬಿಗಿ ಇದ್ರೆ ಅವರು ಕೂಡ ಮಾತು ಕೇಳುವಂತ ಸ್ಥಿತಿಯಲ್ಲಿ ಇಲ್ವಾ? ಅಥವಾ ಅದನ್ನು ಕಂಪ್ಲೀಟ್ ಆಗಿ ಲ್ಯಾಂಡ್ ಆರ್ಡರ್ ಅಲ್ಲಿ ಕಂಟ್ರೋಲ್ಗೆ ತರೋದು ಹೇಗೆ? ಸಹಜವಾಗಿ ಎಲ್ಲ ಪ್ರಶ್ನೆಯೂ ಕೂಡ ಇದೆ. ಯಾಕೆ ಮನುಷ್ಯ ರಾಕ್ಷಸನಾಗ್ತಿದ್ದಾನೋ ಅರ್ಥ ಆಗ್ತಿಲ್ಲ. ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.